ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮಲ್ಯಗೆ ಹೆಚ್ಚಾಯಿತು ನಷ್ಟದ ಹೊರೆ. ದೇಗುಲ ಮೇಲಿನ ನೆರಳಿನಿಂದ ಬಿತ್ತ ಬರೆ. ಗಣಪತಿ ಕೋಪ ತಪ್ಪಿಸಲು ಯುಬಿ ಟವರ್ ಮಾರ್ತಾರಂತೆ. ಯುವತಿಯನ್ನ ಬೀದಿಲಿ ರೇಗಿಸಿದ್ರು. ಕೇಳಲು ಹೋದ ದೊಡ್ಡಪ್ಪನನ್ನೇ ಕೊಂದು ಹಾಕಿದ್ರು. ಪುಂಡರು ಪೊಲೀಸರ ಅತಿಥಿಗಳಾದ್ರೂ ಸತ್ತವನ ಕುಟುಂಬ ಅನಾಥವಾಯಿತು. ನವದಂಪತಿಗಳಿಗೆ ಸಚಿವರ ಕಾಟ. ಜಾತಿ ಬೇರೆಯಾಗಿರೋದ್ರಿಂದ ನಾರಾಯಣಸ್ವಾಮಿ ವಿರೋಧ. ಪ್ರಣಯ ಪಕ್ಷಿಗಳ ಬದುಕು ಆಗಿದೆ ದುಸ್ತರ. ಆಟೋ ಚಾಲಕರಿಗೆ ಗ್ಯಾಸ್ ದರ ಇಳಿಕೆಯ ಖುಷಿ. ಮುಂದಿನ ತಿಂಗಳು ಮತ್ತೆ ಏರೋ ಭೀತಿ. ರಿಕ್ಷಾ ಪ್ರಯಾಣ ದರದಲ್ಲಿ ಮಾತ್ರ ಇಲ್ಲ ವಿನಾಯಿತಿ. ಕತ್ತಲ ಕೂಪವಾಗಿದೆ ರಸಲ್ ಮಾರ್ಕೆಟ್. ಬಿಬಿಎಂಪಿ ಅಡ್ಡಗಾಲಿನಿಂದ ಬೆಸ್ಕಾಂ ಕೊಡ್ತಿಲ್ಲ ಕರೆಂಟ್. ವ್ಯಾಪಾರಿಗಳ ಸಹಾಯಕ್ಕೆ ಬರ್ತಾನೇ ಇಲ್ಲ ಲೀಡರ್ಸ್. ಮದ್ಯದ ದೊರೆ ಮಲ್ಯ ಸಂಕಷ್ಟದಲ್ಲಿರೋದು ಎಲ್ರಿಗೂ ಗೊತ್ತಿರೋದೆ. ಕಷ್ಟಗಳ ನಿವಾರಣೆಗಾಗಿ ಈಗಾಗಲೇ ದೇವರ ಮೊರೆ ಹೋಗಿದ್ದಾರೆ. ಈಗ ಯುಬಿ ಟವರ್ ಅನ್ನೇ ಮಾರೋದಕ್ಕೆ ಹೊರಟಿದ್ದಾರೆ. ಆದರೆ ಅದಕ್ಕೂ ದೇವರೇ ಕಾರಣ ಅನ್ನೋ ಸುದ್ದಿ ಈಗ ಜೋರಾಗಿ ಹರಿದಾಡ್ತಿದೆ. ಮಾರಾಟಕ್ಕಿದೆ ಯುಬಿ ಟವರ್. ದೇವರ ಶಾಪಕ್ಕೆ ಹೆದರಿ ಸೇಲ್. 650 ಕೋಟಿ ರೂಪಾಯಿಗೆ ಡೀಲ್. ಬರೋಬ್ಬರಿ 19 ಅಂತಸ್ತು, 123 ಮೀಟರ್ ಮುಗಿಲೆತ್ತರಕ್ಕೆ ಚಾಚಿದ ಗಗನಚುಂಬಿ ಕಟ್ಟಡ. ಉದ್ಯಾನ ನಗರಿಯ ಹೃದಯ ಭಾಗದಲ್ಲಿರೋ ಈ ಲಕ್ಸುರಿ ಬಿಲ್ಡಿಂಗ್ ಯುಬಿ ಟವರ್ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ. 2004ರಲ್ಲಿ ಬೆಂಗಳೂರಿನ ವಿಠ್ಠಲ್ ಮಲ್ಯ ರಸ್ತೆಯಲ್ಲಿ ಬರೋಬ್ಬರಿ 13 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿದ ಮದ್ಯದೊರೆ ಮಲ್ಯ ಮಾಲೀಕತ್ವದ 4 ಬಹುಮಹಡಿ ಕಟ್ಟಡಗಳ ಪೈಕಿ ಇದು ಒಂದು. ಈಗಿನ ಹಾಟ್ ನ್ಯೂಸ್ ಏನು ಅಂದ್ರೆ ಮಲ್ಯ ಈಗ ಯುಬಿ ಟವರ್ ಅನ್ನ ಮಾರಾಟಕ್ಕಿಟ್ಟಿದ್ದಾರೆ. ವಿದೇಶಿ ಮೂಲದ ಪ್ರೈವೇಟ್ ಇಕ್ವಿಟಿ ಹೂಡಿಕೆ ಸಂಸ್ಥೆ ಬ್ಲ್ಯಾಕ್ ಸ್ಟೋನ್ ಅಂಡ್ KKR ನೊಂದಿಗೆ ಡೀಲ್ ಕುದುರಿಸುತ್ತಿದ್ದಾರೆ. ಸುಮಾರು 650 ಕೋಟಿ ರೂಪಾಯಿಗೆ KKR ಈ ಟವರ್ ಅನ್ನ ಖರೀದಿಸಲು ಮುಂದಾಗಿದೆ. ಆದ್ರೆ ಮಲ್ಯ ಇದನ್ನ ಮಾರಲು ಹೊರಟಿರುವ ಕಾರಣದ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಿದೆ. ಅದಕ್ಕೆ ಗಣಪತಿ ಶಾಪವೂ ಒಂದಂತೆ. ಗಣೇಶನ ಗುಡಿ ಮೇಲೆ ಯುಬಿ ಟವರ್ ನೆರಳು. ಗಣೇಶನ ವಕ್ರದೃಷ್ಟಿಯಿಂದ ಮಲ್ಯಗೆ ಸಂಕಷ್ಟ. ಮೂಲಗಳ ಪ್ರಕಾರ ಈಗಾಗಲೇ ಕಿಂಗ್ಫಿಷರ್ ಏರ್ಲೈನ್ಸ್ ನಷ್ಟದಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋ ಮಲ್ಯ ಋಣಭಾರ ಇಳಿಸಿಕೊಳ್ಳಲು ಯುಬಿ ಟವರ್ ಮಾರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಮಲ್ಯ ಯುಬಿ ಟವರ್ ಮಾರಲು ಮತ್ತೊಂದು ಮುಖ್ಯ ಕಾರಣವಿದೆ ಅಂತ ಹೇಳಲಾಗ್ತಿದೆ. ಯುಬಿ ಟವರ್ ಪಕ್ಕದ ಕಸ್ತೂರ್ಬಾ ರಸ್ತೆಯಲ್ಲಿರುವ ಗಣೇಶ ದೇವಾಲಯದ ಮೇಲೆ ಯುಬಿ ಟವರ್ನ ನೆರಳು ಬೀಳ್ತಿದೆಯಂತೆ. ದೇವಸ್ಥಾನದ ಮೇಲೆ ಕಟ್ಟಡದ ನೆರಳು ಬೀಳೋದು, ದೇವಾಲಯದ ಪಕ್ಕದಲ್ಲೇ ಗೋಪುರಕ್ಕಿಂತ ಎತ್ತರದ ಕಟ್ಟಡ ಇರೋದು ಒಳ್ಳೆಯದಲ್ಲ. ಅದರಿಂದಲೇ ವಿಘ್ನ ಸಂಕಷ್ಟಗಳು ಎದುರಾಗಿವೆ ಅಂತ ಮಲ್ಯಗೆ ಜ್ಯೋತಿಷಿಗಳು ತಿಳಿಸಿದ್ದಾರಂತೆ. ಹಾಗಾಗಿ ಮಲ್ಯ ಈಗ ಕಟ್ಟಡ ಮಾರಾಟಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಅಷ್ಟಮಂಗಲ ಪ್ರಶ್ನೆ ಮೊರೆ ಹೋಗಿರೋ ಮಲ್ಯ ಅದರಲ್ಲಿ ಸೂಚಿಸಿದಂತೆ ತೀರ್ಥಯಾತ್ರೆ, ವಿಶೇಷ ಪೂಜೆ, ಹೋಮ ಹವನಗಳನ್ನು ನಡೆಸುತ್ತಿದ್ದಾರೆ. ಈಗ ಸಂಕಷ್ಟಕ್ಕೆ ಕಾರಣ ಎನ್ನಲಾಗ್ತಿರೋ ಯುಬಿ ಟವರ್ ಅನ್ನು ಮಾರಿ ವಿಘ್ನ ನಿವಾರಣೆಗೆ ಮಲ್ಯ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇದೆಲ್ಲದರಿಂದ ಮದ್ಯದ ದೊರೆಯ ಸಾಮ್ರಾಜ್ಯ ಪತನ ನಿಲ್ಲುತ್ತಾ, ಕಷ್ಟ ನಿವಾರಣೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ನಿಮಗೆ ಅಕ್ಕ ತಂಗಿರು ಯಾರೂ ಇಲ್ವಾ? ಬೇರೆಯವರ ಹೆಣ್ಮಕ್ಳಿಗೆ ರೇಗಿಸ್ತಿರಲ್ಲ, ನಾಚಿಕೆ ಆಗಲ್ವಾ? ಇಷ್ಟು ಕೇಳಿದ ಆ ವ್ಯಕ್ತಿ ಇವತ್ತು ಹೆಣವಾಗಿದ್ದಾರೆ. ತನ್ನ ತಮ್ಮನ ಮಗಳಿಗೆ ಚುಡಾಯಿಸಿದ ಪುಂಡ ಹುಡುಗರಿಗೆ ಬುದ್ಧಿ ಮಾತು ಹೇಳೋದಕ್ಕೆ ಹೋಗಿ ಅವರಿಂದಲೇ ವಧೆ ತಿಂದು ಮಸಣ ಸೇರಿದ್ದಾರೆ. ಕೊಲೆಗಡುಕರಿಗೆ ನಾಳೆವರೆಗೆ ನ್ಯಾಯಾಂಗ ಬಂಧನವಾಗಿದೆ. ತಮ್ಮನ ಮಗಳಿಗೆ ರೇಗಿಸಿದ ಹುಡುಗರಿಗೆ ಬುದ್ಧಿ ಹೇಳಲು ಹೋದ ದೊಡ್ಡಪ್ಪ ಹೆಣವಾಗಿದ್ದಾರೆ. ಅಳಗೇಶ್ ಅನ್ನೋರು ತನ್ನ ತಮ್ಮ ವಿಜಯ್ ಕುಮಾರ್ ಪುತ್ರಿಯ ರಕ್ಷಣೆಗೆ ಹೋಗಿದ್ದೇ ತಪ್ಪಾಗಿದೆ. ತಮ್ಮನ ಮಗಳು ಕೃತಿಕಾರನ್ನ ಕೆಲ ಪುಂಡ ಹುಡುಗರು ಚುಡಾಯಿಸ್ತಾ ಇದ್ರು.
ಇದನ್ನು ಕಂಡ ಕೃತಿಕಾಳ ದೊಡ್ಡಪ್ಪ ಅಳಗೇಶ್ ಆ ಹುಡುಗರಿಗೆ ಬುದ್ಧಿ ಹೇಳಲು ಮುಂದಾದ್ರು. ನಿಮಗೆ ಅಕ್ಕ ತಂಗಿ ಯಾರು ಇಲ್ವೇನ್ರಪ್ಪ ಅಂತ ಕೇಳಿದ್ರು. ಆದ್ರೆ ಸಿಟ್ಟಿಗೆದ್ದ ಬಿಸಿ ರಕ್ತದ ಹುಡುಗರು ಅಳಗೇಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಎದೆಗೆ ತೀವ್ರ ಪೆಟ್ಟಾಗಿದ್ದ ಅಳಗೇಶ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅಸುನೀಗಿದ್ದಾರೆ. My name is Kritika. I was going to shop with my father. That time they was teasing for me. My mother was asking with Karnagaran. After they was fighting, after Deepu came, they came to ask why you are fighting with girls. Afterwards, they are pushed for them. Within 5 minutes, they went to hospital. After they are told ಅಳಗೇಶ್ ಸಾವಿನಿಂದಾಗಿ ಅವರ ಪತ್ನಿ ಮಕ್ಕಳು ಅನಾಥರಾಗಿದ್ದಾರೆ. ನನ್ನ ಮಗಳು ಅಂಗಡಿ ಹೋಗಿ ಬರೋವಾಗ ಹುಡುಗರೆಲ್ಲ ಚುಡಾಯಿಸ್ತಾರೆ. ಅದನ್ನು ನಾನು ಮನೇಲಿ ಇರಲಿಲ್ಲ, ಆವಾಗ ಕೆಲ್ಸಕ್ಕೆ ಹೋಗಿದ್ದೆ. ನಮ್ಮನ್ನ ದೊಡ್ಡಪ್ಪ ಮಗ ಅವ್ರು ಬಂದು ಕೇಳಿದ್ದಕ್ಕೆ ಅವ್ರು ವಲ್ಗರಾಗಿ ಮಾತಾಡಿ ಅವ್ರನ್ನ ಎದೆ ಮೇಲೆ ಹೊಡೆದು ಕೆಳಗಡೆ ಬೀಳಿಸಿದ್ದಾರೆ. ಇವಾಗ ಅವ್ರು ತೀರೋಗಿದ್ದಾರೆ. ಅಳಗೇಶ್ರ ಕೊಲೆಗೆ ಕಾರಣರಾದ ದೀಪಕ್, ಅಪ್ಪು ಹಾಗೂ ಕರುಣಾಕರ್ರನ್ನ ಬಂಧಿಸಿರುವ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ನಾಗೇಂದ್ರ ಬಾಬು ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅವರಿಬ್ಬರು ಪರಸ್ಪರ ಪ್ರೀತಿಸಿ ವಿವಾಹವಾದ್ರು. ಹೆತ್ತವರ ವಿರೋಧಕ್ಕೂ ಕೇರ್ ಮಾಡಿರಲಿಲ್ಲ. ಎಲ್ಲರಿಂದ ದೂರವಾಗಿ ಸಂತೋಷದಿಂದ ಯಾರ ಸಹವಾಸವೂ ಇಲ್ಲದೆ ಬದುಕೋ ಸಂಕಲ್ಪ ಮಾಡಿದ್ರು. ಆದರೆ ಈ ನವದಂಪತಿಗೆ ಸಚಿವರೊಬ್ಬರು ಕಂಟಕವಾಗಿದ್ದಾರೆ. ಪ್ರಣಯ ಪಕ್ಷಿಗಳನ್ನ ದೂರ ಮಾಡೋದಕ್ಕೆ ಸಂಕಲ್ಪ ಹೊತ್ತು ಕೂತಿದ್ದಾರೆ. ಇದರಿಂದ ಪ್ರೇಮಿಗಳಿಗೆ ದಾರಿ ಕಾಣದಾಗಿದೆ. ಸಂತೋಷ್ ಮತ್ತು ವನಿತಾ ಸರ್ಜಾಪುರದ ಈ ಯುವ ಜೋಡಿ ಕಳೆದ 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಮಾರ್ಚ್ 13ರಂದು ವಿವಾಹನೂ ಆಗಿದ್ದಾರೆ. ಇವರಿಬ್ಬರು ಬೇರೆ ಬೇರೆ ಜಾತಿ ಅಂತ ಹೆತ್ತವರು ತೀವ್ರವಾಗಿ ವಿರೋಧಿಸಿದ್ರು. ಆದರೂ ಇವರಿಬ್ಬರು ವಿವಾಹವಾಗಿದ್ದಾರೆ ಅಂತ ಸಿಟ್ಟಿಗೆದ್ದ ವನಿತಾ ಪೋಷಕರು ಸಂತೋಷ್ ವಿರುದ್ಧ ಅಪಹರಣ ಕೇಸ್ ದಾಖಲಿಸಿದ್ದಾರೆ. ಅಂದರೆ ಕಂಪ್ಲೇಂಟ್ ನೀವು ವಾಪಸ್ ತಗೋ ಅಂತ ನಂಗೆ ಬೆದರಿಕೆ ಹಾಕಿದ್ರು ನಾರಾಯಣಸ್ವಾಮಿ ಅನ್ನೋರು. ಇದು ನಮ್ಮ ಮಾವ ಬಂದು BJP ಕಾರ್ಯಕರ್ತರಲ್ವಾ, ಅವ್ರ ಮೂಲಕ ನನಗೆ ಫೋನ್ ಮಾಡಿಸಿ ಕಂಪ್ಲೇಂಟ್ ವಾಪಸ್ ತಗೋ ಅಂತಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು ಒಂದು ಸಲ ನನಗೆ. ನಾನು ಸೈಲೆಂಟಾಗಿ ಫೋನ್ ಕಟ್ ಮಾಡಿ ರಿಸೀವ್ ಮಾಡಿಲ್ಲ. ಆವಾಗಿಂದ ಸಖತ್ ಭಯ ಆಗ್ತದೆ ನನಗೆ, ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಾರೆ ನಮಗೆ ಅಂತಂದ್ಬಿಟ್ಟು. ನಮ್ಗೆ ಇವಾಗ ನಮ್ಮ ವೈಫ್ನ ನನ್ನ ಜೊತೆ ಕಳಿಸ್ಕೊಡ್ಬೇಕು. ನಾವು ಬಾಳ್ತೀವಿ, ಚೆನ್ನಾಗಿರ್ತೀವಿ, ನಮ್ಗೆ ನಂಬಿಕೆ ಇದೆ. ಅದು ನಂಬಿಕೆಯಿಂದ ಕಳಿಸ್ಕೊಡ್ಬೇಕು ಅಷ್ಟೇ ಹೊರತು ಅವ್ರ ಆಶೀರ್ವಾದ ಬೇಕು, ಇನ್ನೇನು ಕೇಳ್ಕೊತಲ್ಲ ಅವ್ರ ಹತ್ರ. ಇಷ್ಟಕ್ಕೆ ಸುಮ್ಮನಾಗದ ವನಿತಾ ಪೋಷಕರು ಸಚಿವ ನಾರಾಯಣಸ್ವಾಮಿ ಮೂಲಕ ಹುಡುಗನ ಮೇಲೆ ಹಾಗೂ ಪೊಲೀಸರ ಮೇಲೆ ಒತ್ತಡ ಹಾಕಿಸಿದ್ದಾರಂತೆ. ಸಚಿವ ನಾರಾಯಣಸ್ವಾಮಿ ಆಪ್ತನಾಗಿರೋ ವನಿತಾಳ ಅಪ್ಪ ಪೊನ್ನಪ್ಪ ಸಚಿವರ ಮೂಲಕ ಈ ಕೆಲಸ ಮಾಡಿಸಿದ್ದಾರೆ ಅನ್ನೋ ಆರೋಪವಿದೆ. ಅವ್ರಿಗೊಂದು ರೂಮಲ್ಲಿ ಬಿಟ್ಬಿಟ್ರು, ನನ್ನನ್ನು ಒಂದು ರೂಮಲ್ಲಿ ಬಿಟ್ಬಿಟ್ರು. ಒಬ್ರನ್ನೊಬ್ರು ಮಾತಾಡೋಕ್ಕೆ ಬಿಟ್ಟಿಲ್ಲ. ನಾನೊಂದು ಹೇಳಿದ್ರೆ ಅವರೊಂದು ಅಪೋಸಿಟಾಗಿ ಹೇಳ್ತಿದ್ರು, ಅವರೊಂದು ಹೇಳಿದ್ರೆ ನನ್ನ ಹತ್ರ ಒಂದು ಅಪೋಸಿಟಾಗಿ ಹೇಳಿ ಬೆದರಿಕೆ ಹಾಕಿ, ಇಲ್ಲ ನಿಂಗೆ 21 ವರ್ಷ ಆಗೋವರೆಗೂ ನೀವು ಹೋಗಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿ ನಮ್ಮಪ್ಪ ನಮ್ಮಮ್ಮ ಜೊತೆ ಕಳಿಸ್ಕೊಟ್ಬಿಟ್ರು. ಆಮೇಲೆ ಊರಲ್ಲೆಲ್ಲ ಊರಿಗೆ ಕರ್ಕೊಂಡು ಬಂದಮೇಲೆ ಒಂಥರ ಮಾನಸಿಕ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲ ನಿನ್ನ ಜೊತೆನೇ ಬಂದುಬಿಡ್ತೀನಿ ಅಂತ ಕರ್ಸ್ಕೊಂಡೆ ಫೋನ್ ಮಾಡಿ. ಕರ್ಸ್ಕೊಂಡ್ಮೇಲೆ ಗೊತ್ತಾಗ್ಬಿಟ್ಟು ಮನೇಲಿ ಅವ್ರು ಬಂದಿದ್ದಾರೆ ಅಂತ ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಅವರೆಲ್ಲ ಸೇರಿಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಪ್ಲಸ್ ಸಂತೋಷನ ಹೊಡೆದ್ಬಿಟ್ಟು ಕೇಸೆಲ್ಲ ಬುಕ್ ಆಗಿದೆ. ಇವಾಗ ಅದು ಹೋರಾಟ ನಡೀತಾ ಇದೆ, ನಾನು ಹೆಂಡ್ತಿ ನನಗೆ ಬೇಕು ಅಂತ. ಈ ನವದಂಪತಿಗೆ ಒಂದೆಡೆ ಹೆತ್ತವರ ವಿರೋಧ, ಮತ್ತೊಂದೆಡೆ ಪೊಲೀಸರ ಕಾಟ. ಇದೆಲ್ಲದರ ನಡುವೆ ಸಚಿವರ ಬೆದರಿಕೆಗಳು. ಈ ಇಬ್ಬರು ಜಾತಿಯಲ್ಲಿ ಬೇರೆಯಾದರೂ ಹಿಂದೂಗಳೇ ಆಗಿದ್ದಾರೆ. ಆದರೆ ಇವರ ಬದುಕು ದುಸ್ತರವಾಗಿದೆ. ಹೆತ್ತವರು ಜೊತೆಗೆ ಜನನಾಯಕರೆನಿಸಿಕೊಂಡ ಸಚಿವರು ಸಂತೋಷ್ ಮತ್ತು ವನಿತಾ ದಂಪತಿಗೆ ನೆಮ್ಮದಿಯಿಂದ ಬದುಕಲು ಬಿಡಬೇಕಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಆಟೋ ಗ್ಯಾಸ್ ಬೆಲೆ ಹೆಚ್ಚಾಯಿತು ಅಂತ ಗೋಳಾಡ್ತಾ ಇದ್ದ ಆಟೋ ಚಾಲಕರಿಗೆ ಇಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇವತ್ತಿನಿಂದ ಆಟೋ ಗ್ಯಾಸ್ ಬೆಲೆ ಸುಮಾರು ₹5 ಇಳಿಕೆ ಆಗಿದೆ. ಹಾಗಂತ ಗ್ರಾಹಕರಿಗೇನೂ ಗುಡ್ ನ್ಯೂಸ್ ಇಲ್ಲ, ಯಾಕಂದ್ರೆ ಆಟೋ ಪ್ರಯಾಣ ದರವೇನೂ ಇಳಿಕೆಯಾಗಲ್ಲ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಸತ್ಯ.
ತೈಲ ಕಂಪನಿಗಳು ಆಟೋ LPG ದರ ಇಳಿಕೆಯ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶದ ಪಾಲಕರು ಕೇವಲ ಬೆರಳೆಣಿಕೆಯಷ್ಟು ಪೆಟ್ರೋಲ್ ಬಂಕ್ಗಳು ಮಾತ್ರ. ಇಂದಿನಿಂದ ಆಟೋ LPG ದರ ಲೀಟರ್ಗೆ ₹4.80 ಕಡಿಮೆಯಾಗಿದೆ. ಈ ಪ್ರಕಾರ ಆಟೋ ಗ್ಯಾಸ್ ಲೀಟರ್ಗೆ 51.08 ಆಗಿದೆ. ಈ ಮೊದಲು ಲೀಟರ್ಗೆ 55.68 ಇತ್ತು. ಈ ಬೆಲೆ ಇಳಿಕೆ ಕಳೆದ ರಾತ್ರಿಯಿಂದಲೇ ಜಾರಿಗೆ ಬರಬೇಕಿತ್ತು. ಆದರೆ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಇಳಿಕೆ ದರವನ್ನ ಜಾರಿಗೆ ತಂದಿರಲಿಲ್ಲ. ಕೊನೆಗೂ ನೂತನ ದರದ ಬಗ್ಗೆ ಮಾಹಿತಿ ಪಡೆದ ಆಟೋ ಚಾಲಕರು ಪರಿಷ್ಕೃತ ದರಕ್ಕೆ ಆಟೋ ಗ್ಯಾಸ್ ಫಿಲ್ಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಇವಾಗ ಮೊದಲು ಮೊನ್ನೆ ತಿಂಗಳಲ್ಲಿ ಬಂದು ₹55.68 ಇತ್ತು. ಈಗ ₹4.60 ಕಡಿಮೆ ಆಗಿದೆ. ಕರೆಕ್ಟಾಗಿ ಅವ್ರು 12 ಗಂಟೆ ಅಂದರೆ ಬೆಳಗ್ಗೆ ಓಪನ್ ಆಗೋ ಅಷ್ಟರೊಳಗೆ ಕಡಿಮೆ ಮಾಡಿರ್ತಾರೆ. ಸ್ವಲ್ಪ ಖುಷಿಯಾಗಿದೆ, ಅವ್ರಿಗೆ ಕಡಿಮೆ ಆಗಿದ್ದೀರಾ ಅಂತ ಖುಷಿಯಾಗಿದೆ. ಬೆಳಗ್ಗೆ 9 ಗಂಟೆವರೆಗೂ ಯಾರೋ ರೇಟ್ ಕಮ್ಮಿ ಮಾಡಿಲ್ಲ ಮೇಡಮ್. ಆಫ್ಟರ್ 9 o'clock ಎಲ್ಲ ಕಮ್ಮಿ ಮಾಡಿದ್ರು. ಇದರಿಂದ ಏನಾಯಿತು ಅಂತಂದರೆ ಸುಮಾರು ಡ್ರೈವರ್ಗಳಿಗೆ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ನ ಡ್ರೈವರ್ ಏನು ಮಾಡ್ತಾರೆ, ಕಮ್ಮಿ ಮಾಡಿಲ್ಲ ಅಂತಂದರೆ ಅವ್ರನ್ನ ಕೇಳ್ತಾರೆ. ಓನರ್ ಹೇಳಿದ್ರೆ ಪಾಪ ಹಾಕೋರು ಏನು ಮಾಡ್ತಾರೆ, ಓನರ್ ಹೇಳಿದ್ರೆ ಅವ್ರು ಕಮ್ಮಿ ಮಾಡ್ತಾರೆ. ರೇಟ್ ಜಾಸ್ತಿ ಆದರೆ ಮಿಡ್ ನೈಟಿಂದನೇ ಇಲ್ಲಿ ರೈಸ್ ಮಾಡ್ತಾರೆ. ರೇಟ್ ಕಮ್ಮಿ ಆದರೆ ಯಾರು ಮಿಡ್ ನೈಟಿಂದ ಯಾರು ಮಾಡಲ್ಲ. ಸದ್ಯ ಆಟೋ ಗ್ಯಾಸ್ ಬೆಲೆ ಇಳಿಕೆಯಿಂದ ಅನುಕೂಲವಾಗಿದ್ರೂ ಮುಂದಿನ ತಿಂಗಳು ಮತ್ತೆ ಏರಿಕೆಯಾಗುವ ಭೀತಿ ಮಾತ್ರ ಆಟೋ ಚಾಲಕರಲ್ಲಿ ಇದ್ದೇ ಇದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.